ಹಾಯ್ ಎಲ್ಲರಿಗೂ ನಮಸ್ಕಾರ. ಪಿಜ್ಜಾ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ. ಪಿಜ್ಜಾ ಆರ್ಡ್ರ್ ಮಾಡ್ಕೊಂಡು ತಿನ್ನೋದಕ್ಕಿಂತ ನಾವೇ ಮನೇಲಿ ತಯಾರು ಮಾಡ್ಕೊತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಪಿಜ್ಜಾ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋದಾ. ನಾನಿಲ್ಲಿ 1/4 kg ಮೈದಾ ತೊಗೊಂಡಿದ್ದೀನಿ. ಮೈದಾ ಹಿಟ್ಟಿಗೆ ಕಲಿಸ್ಕೊಳ್ಳೋಕ್ಕೆ ಅಂತ ಸ್ವಲ್ಪ ಆಯಲ್ಲು, ಶಾಲ್ಟು ಮತ್ತು ಶುಗರು 3 ಆ್ಯಡ್ ಮಾಡ್ಕೊಂಡು ಇದು ಮಾಡ್ಕೊಬೇಕು. ಈ ಕಡೆ ತೆಳು ಇರಬಾರ್ದು, ಈ ಕಡೆ ಗಟ್ಟಿನೂ ಇರಬಾರ್ದು, ಸ್ವಲ್ಪ ಸಾಫ್ಟ್ನೆಸ್ಟ್ ಆಗಿರಬೇಕು. ಇದನ್ನು 2-3 ಅವರ್ ರೆಸ್ಟಲ್ಲಿ ಬಿಡಬೇಕು. ಮತ್ತು ಇದನ್ನು ಪಿಜ್ಜಾ ಯಾವ ಶೇಪಲ್ಲಿ ಬೇಕು ನಿಮಗೆ ನೋಡಿಕೊಂಡು ನೀಟಾಗಿ ಅದನ್ನು ಇದು 1/4 kg ಹಿಟ್ಟಲ್ಲಿ 2 ಪಿಜ್ಜಾ ಮಾಡ್ಕೊಬೋದು. ನಾನು ಆಲ್ರೆಡಿ ಒಂದು ಮಾಡಿಬಿಟ್ಟು ನನ್ನ ಮಗಳಿಗೆ ಕೊಟ್ಬಿಟ್ಟು ತಿಂತವಳು ಆಲ್ರೆಡಿ. ಇದು 2ನೇ ಪಿಜ್ಜಾ ಮಾಡೋದನ್ನು ತೋರಿಸ್ತಿರೋದು ನಾನು. ಇದಕ್ಕೆ ಪಿಜ್ಜಾ ಮೇಲೆ ಸಾಸ್ ಹಾಕೊಳ್ಳೋಕ್ಕೆ ಬರೀ ಟೊಮೊಟೊ ಸಾಸು ಮತ್ತು ಚಿಲ್ಲಿ ಫ್ಲೇಕ್ಸ್ ಅಷ್ಟೇ ಬೇಕಾಗಿರೋದು ಇದಕ್ಕೆ ಹಾಕೊಳ್ಳೋಕ್ಕೆ. ಮತ್ತು ಮೇಲ್ಗಡೆ ಇದಕ್ಕೆ ಆನಿಯನ್ನು, ಕ್ಯಾಪ್ಸಿಕಮ್ಮು, ಟೊಮೊಟೊ, ಪನ್ನೀರು ಮತ್ತು ಚೀಸು ಇಷ್ಟೇ ಹಾಕೊಳ್ಳೋದು. ಈ ಥರ ಎಲ್ಲನೂ ಹಾಕ್ಕೊಂಡು ಇದನ್ನು ಒಂದು ತವಾನೋ ಅಥವಾ ಬಾಣಲಿನೋ ಏನೋ ಮಡಿಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಮಡಿಕೊಂಡು ಇದನ್ನು ಒಂದು 20 ಮಿನಿಟ್ಸ್ ಕುಕ್ ಮಾಡಿಕೊಂಡ್ರೆ ರೆಡಿ ಆಗೋಯ್ತು ಪಿಜ್ಜಾ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.